ದೂರವಾಣಿಯನ್ನ ಅವ್ರು ಸ್ವೀಕರಿಸ್ತಾ ಇಲ್ಲ. ಯಾಕೆ ಮೊನ್ನೆ ನೋಡಿ ಜೊತೆಗೆ ಇದೆಲ್ಲದರ ಜೊತೆಗೆ ಒಂದೇ ನಿಮಿಷ, ಇದೆಲ್ಲದರ ಜೊತೆಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದೀವಿ. ಮಕ್ಕಳುಗಳು ಒಳಗಡೆ ಇದ್ದಾರೆ, ತೊಂದರೆ ಅನುಭವಿಸ್ತಾ ಇದ್ದಾರೆ. ನಾಳೆ ಅವುಗಳ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದೀವಿ. ಸಂಬಂಧಪಟ್ಟಂತ ಸಚಿವರು ಉಮಾಶ್ರೀ ಅವರು, ಅವರೊಬ್ಬ ಕಲಾವಿದರು, ಅವ್ರಿಗೆ ಗೊತ್ತಿದೆ ಏನು ಎತ್ತ ಅಂತ ಹೇಳಿ ಅಂತ. ತುಂಬಾ ಕಷ್ಟಪಟ್ಟೊಳಗಡೆ ಬಂದಿರುವಂತವ್ರು ಅಪ್ಪಿ ತಪ್ಪಿ ಬಾಯ್ ಬಿಡ್ತಾ ಇಲ್ವಲ್ಲ ಸರ್? ಉಮಾಶ್ರೀ ಅವರೇ, ದಯವಿಟ್ಟು ಏನಂದ್ರೆ ನೀವು ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಿ. ಯಾಕೋ ರಾಜಕೀಯಕ್ಕೆ ಬಂದಾದ್ಮೇಲೆ ಮಾತು ಕಡಿಮೆ ಮಾಡಿದಿರಿ. ಮಂತ್ರಿಗಳಾದ್ಮೇಲೆ ನಿಮ್ಮ ಮಾತೇ ಬಂದಾಗಿದೆ. ದಯವಿಟ್ಟು ಬಾಯ್ಬಿಡಿ ಉಮಾಶ್ರೀ ಅವರೇ. ಎಣ್ಣೆ ಬಗ್ಗೆ ಘಟನೆ ಬಗ್ಗೆ ಒಂದೇ ಒಂದು ಸರಿ ಮಾತಾಡಿ ಒಂದು ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ ದಯವಿಟ್ಟು ಉಮಾಶ್ರೀ ಅವರಿಗೆ. ನಿಮಗೆ ಮಕ್ಕಳ ಬಗ್ಗೆ ಕಾಳಜಿ ಕಳಕಳಿ ಅನ್ನುವಂಥದ್ದಿಲ್ವಾ ನಿಮಗೆ? ಒಬ್ಬ ಕಲಾವಿದ ನೀವು, ಇಂಥದ್ದು ಯಾವ್ದಾರ ಸೀನ್ ಬಂದಂತ ಸಂದರ್ಭದಲ್ಲಿ ಕಣ್ಣೀರು ಹಾಕ್ಬಿಡ್ತಿದ್ರಿ ನೀವು ಸ್ಕ್ರೀನ್ ಮೇಲೆ. ಆದ್ರೆ ಶಾಸಕಿ ಆದ್ಮೇಲೆ ನಿಮಗೆ ಮಂತ್ರಿಗಿರಿನೂ ಒಳ್ಕೊಂಡ್ಬಂತು. ಅಪ್ಪಿ ತಪ್ಪಿ ನೀವು ಮಾತಾಡ್ತಿಲ್ಲ ಅಂತಂದ್ರೆ ಇದು ನಿಮ್ಗೆ ಅವಮಾನ. ಇದು ನಿಮ್ಮ ಪೋಸ್ಟ್ಗೆ ಅವಮಾನ. ಇದು ಬರೀ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸ್ವತಃ ಉಮಾಶ್ರೀ ಮೇಡಮ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮಾಶ್ರೀ ಮೇಡಮ್ ನಿಮ್ ಬಗ್ಗೆ ಹೇಳ್ತಾ ಇದ್ವಿ ನಾವು. ಯಾಕೋ ಉಮಾಶ್ರೀ ಮೇಡಮ್ ಕಲಾವಿದೆ ಆಗಿದ್ದ ಬಹಳ ಮಾತಾಡ್ತಾ ಇದ್ರು, ಶಾಸಕಿ ಆದ್ಮೇಲೆ ಸ್ವಲ್ಪ ಕಡಿಮೆ ಮಾತಾಡಿದ್ರು, ಮಂತ್ರಿಗಳಾದ್ಮೇಲೆ ಬಹಳ ಮಾತೆ ನಿಂತು ಹೋಗಿದೆ ನಿಮ್ದು. ಎಲ್ಲ ಅವ್ರ ಕಡೆಗೆ ನಿತ್ಯಾನಂದನ ಆಶ್ರಮದಲ್ಲಿರುವಂತಹ ಮಕ್ಕಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಆ ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಅಲ್ಲಿ ಮಕ್ಕಳ ಹಕ್ಕುಗಳ ಆಯೋಗದವರು ಹೋದ್ರೆ ಒಳಗಡೆ ಬಿಡಲ್ಲ, ಅವ್ರಿಗೆ ಅವಮಾನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ದಾಖಲಾಗಿದೆ. ನೀವ್ಯಾಕೋ ಮಾತಾಡ್ತಿಲ್ಲ ಮೇಡಮ್? ಉಮಾಶ್ರೀ ಮೇಡಮ್, ನಮ್ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಉಮಾಶ್ರೀ ಮೇಡಮ್ ಧ್ವನಿ ಕೇಳ್ತಾ ಇಲ್ಲ. ಆದ್ರೆ ಎಲ್ಲ ಕಡೆಗೆ ಡೈಲಾಗ್ಗಳು ಕೇಳ್ತಾ ಇದೆ ಸಿನಿಮಾದ. ಬಹುಶಃ ಬೇರೆ ಬೇರೆ ಧ್ವನಿ ನಮಗೆ ಕೇಳ್ತಿರುವಂತದ್ದು. ಮತ್ತೆ ಉಮಾಶ್ರೀ ಮೇಡಮ್ ಅವ್ರನ್ನ ನಾವು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆ ಉಮಾಶ್ರೀ ಮೇಡಮ್ ಮಾತಾಡ್ತಿಲ್ಲ ಅನ್ನುವಂಥದ್ದು ಮತ್ತೆ ನಾನು ಇದೇ ಪ್ರಶ್ನೆ ರಿಪೀಟ್ ಮಾಡ್ತಾ ಇದ್ದೀನಿ ತಮಗೆ. ತಾವು ಕಲಾವಿದೆ ಆಗಿದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಮಾತಾಡ್ತಾ ಇದ್ರಿ. ಇಂಥ ಸೀನ್ಗಳು ಏನಾದ್ರು ಬಂದಂತ ಸಂದರ್ಭದಲ್ಲಿ ನಿಮ್ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅದು ಖಂಡಿತವಾಗ್ಲೂ ಆಕ್ಟಿಂಗ್ ಅಂತ ನಾವು ಹೇಳೋದಿಲ್ಲ. ನಿಮಗೆ ಒಳ್ಳೆ ಮನಸ್ಸಿದೆ. ನಿಮಗೆ ಶಾಸಕಿ ಆದ್ಮೇಲೆ ನಿಮ್ ಮಾತು ಕಡಿಮೆ ಆಯ್ತು ನಿಮ್ದು. ಎಲ್ಲ ಒಂದ್ ಕಡೆಗೆ ಸಚಿವೆ ಆದಂತ ಸಂದರ್ಭದಲ್ಲಿ ನೀವು ಅಪ್ಪಿ ತಪ್ಪಿ ಇದಕ್ಕೆ ಸಂಬಂಧಪಟ್ಟ ಮಾತಾಡ್ತಾ ಇಲ್ಲ. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಅದು ಕೇಳಲಿಕ್ಕೆ ಹೋದಂತವ್ರು ಅಪ್ಪಿ ತಪ್ಪಿ ಒಳಗಡೆ ಬಿಡ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ನೀವು ಅಪ್ಪಿ ತಪ್ಪಿ ಮಾತಾಡ್ತಾ ಇಲ್ಲ. ಏನಾಗ್ತಾ ಇದೆ ಹಾಗಾದ್ರೆ? ಉಮಾಶ್ರೀ ಮೇಡಮ್ ಬಹುಶಃ ಏನು ಅಂದ್ರೆ ಖಂಡಿತವಾಗ್ಲೂ ಮಾತಾಡ್ತಾರೆ ಇವತ್ತು ಅಂತ ನಾವು ಭಾವಿಸ್ತೀವಿ. ನೀವು ಮಾತಾಡೋ ತನಕ ನಾವು ನಿಮ್ಮನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ. ನೀವು ಮಾತಾಡಲೇಬೇಕು, ನೀವು ಉತ್ತರ ಕೊಡಲೇಬೇಕು. ಏನಂತೀರಿ ಸಾಬ್ರೆ? ಖಂಡಿತ ಸರ್, ಖಂಡಿತ. ಮಾತಾಡ್ಲಿಲ್ಲ, ಗಮನ ಕೊಡ್ಲಿಲ್ಲ ಅಂದ್ರೆ ಮಂತ್ರಿಗಳಾಗಿ ಯಾಕೆ ಮುಂದುವರಿಬೇಕು? ಉಮಾಶ್ರೀ ಮೇಡಮ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಉಮಾಶ್ರೀ ಮೇಡಮ್ ಇಲ್ಲ ಯಾರು ಮಾತಾಡ್ತಾ ಇದ್ದಾರೆ, ಬಟ್ ಅವ್ರದೇ ಅಂತ. ಉಮಾಶ್ರೀ ಮೇಡಮ್ ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ, ಮಾತಾಡ್ರೆ ಏನ್ ಹೇಳ್ತಾ ಇದ್ರಿ ನೀವು? ಸರ್, ಹಾಗೆ ತಾವು ಈಗಾಗಲೇ ಹೇಳಿದ ರೀತಿಯಲ್ಲಿ ಇದು ಒಂದು ಡಿಸಿ ಮತ್ತು ಎಸ್ಪಿದು ಕೂಡ ಜವಾಬ್ದಾರಿ ಜಾಸ್ತಿ ಇದೆ. ಹಿಂದೆಲ್ಲ ನಾವು ಗೌಡ್ರು ಹೇಳಿದ ರೀತಿಯಲ್ಲಿ, ನಮ್ಮ ಐಜಿಪಿ ರಿಟೈರ್ಡ್ ಅವರು ಹೇಳಿದ ರೀತಿಯಲ್ಲಿ ಟಿ ಜಯಪ್ರಕಾಶ್ ಅಂತವ್ರಾಗ್ಲಿ, ಸುಭಾಷ್ ಬರ್ದಿ ಅಂತವ್ರಾಗ್ಲಿ, ಶಿವಕುಮಾರ್ ಅಂತವ್ರಾಗ್ಲಿ, ಅಥವಾ ನಮ್ಮ ಪಾಟೀಲರ್ ಅಂತವ್ರಾಗ್ಲಿ, ಅಥವಾ ನಮ್ಮ ಇನ್ನೊಬ್ರು ರಿಟೈರ್ಡ್ ಐಪಿಎಸ್ ಆಫೀಸರ್ ಇದ್ರಲ್ಲ ಕೋದಂಡರಾಮಯ್ಯನವರು ಒಂದು ಕ್ರಿಮಿನಲ್ ಇರಬೇಕು, ಇಲ್ಲ ಪೊಲೀಸ್ ಆಫೀಸರ್ ಇರಬೇಕು, ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು ಹೇಳ್ತಿದ್ರು. ಆದ್ರೆ ಕೋಟಹಳ್ಳಿ ಸೊಣ್ಣಪ್ಪನಂತ 40 ಮರ್ಡರ್ಗಳ ಕೇಸಲ್ಲಿ ಇದ್ದಂತ ಒಬ್ಬ ದೊಡ್ಡ ದಾದಾಗಿರಿ ಮಾಡ್ತಿದ್ದನ್ನ ಇದೇ ತರ ಒಂದು ಕೇಸಲ್ಲಿ ಡಿ ಪ್ರಕಾಶ್ ಅವರು ಊರಿಗೆ ಬಂದು ಒಳಗಡೆ ಹಾಕಿದ್ರು. ಇಂಥವೆಲ್ಲ ಉದಾಹರಣೆಗಳಿದೆ. ಜಯಪ್ರಕಾಶ್ ಒಂದು ಡಿಸ್ಟಿಕ್ ಎಸ್ಪಿ ಆಗಿ ಮೊನ್ನೆ ನೋಡಿ, ಒಂದು ತಿಂಗಳಿಗೆ ಹಿಂದೆಗಡೆ ತೋಟಿ ನೀರ್ಗಂಟಿ ಜಮೀನೆಲ್ಲ ಕಿತ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಕಡೆಯವರು ಕೇಸ್ ಹಾಕಿ ಅರೆಸ್ಟ್ ಮಾಡಿಲ್ಲ. ಆದ್ರೆ ಸುಳ್ಳು ಕೇಸ್ ಹಾಕಿ ಪೊಲೀಸ್ನೆಲ್ಲ ಅರೆಸ್ಟ್ ಮಾಡಿ ಪಾಪ ಇಡೀ ಕುಟುಂಬಕ್ಕೆ ತೊಂದರೆ ಕೊಡ್ತಾವ್ರು ರಾತ್ರಿ ಹೋಗಿ. ಇದೇ ಅಗ್ರವಾಲ್ ಮಾಡಿದಂತ ಕೆಲಸ. ಇಷ್ಟು ದೊಡ್ಡ ಹಗರಣ ನಡೆದಿರುವಾಗ ಯಾಕೆ ಅವ್ರನ್ನ ಆಶ್ರಮದ ಮೇಲೆ ಕ್ರಮ ತಗೊಂಬಾರ್ದು? ಕಾನೂನಲ್ಲಿ ಎಲ್ಲಾ ರೀತಿಯ ಅವಕಾಶ ಇದೆ. ಅಲ್ಲಿ ನಡವಳಿಕೆ ಆಗ್ತಾ ಇದೆ, ಚಟುವಟಿಕೆ ನಡೀತಾ ಇದೆ, ಕೂಡ ಹಾಕಿದ್ದಾರೆ. ನೀವು ಹೇಳೋ ಪ್ರಕಾರ ನಿಮ್ಮ ಹೋರಾಟ ಇದ್ರ ಬಗ್ಗೆ ನಿರಂತರವಾಗಿದ್ದೆ. ಜೊತೆನಲ್ಲಿ ಏನಿವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿದ್ದಾರೆ, ಇವರು ಕೂಡ ಹಿಂದುಳಿದ ವರ್ಗದಿಂದ ಬಂದಂತವ್ರು, ಕಷ್ಟಪಟ್ಟು ಮೇಲೆ ಬಂದಿರಂತವ್ರು, ದನಿ ಇಲ್ದಿದ್ದವ್ರಿಗೆ ಇದ್ರ ಸಂದರ್ಭದಲ್ಲಿ ದನಿ ಪಡ್ಕೊಂಬಂದಂತವ್ರು. ಇವರು ಕೂಡ ಅವ್ರದೇ ಪೋರ್ಟ್ಫೋಲಿಯೋ ಆಗಿರೋದ್ರಿಂದ ಸ್ಪಾಟ್ ಅನ್ನು ವಿಸಿಟ್ ಮಾಡಬೇಕು. ಮಂತ್ರಿಗಳು ಅವರಿಗೆ ಆದೇಶ ಕೊಡಬೇಕು. ಯಾರು ಅಂದ್ರೆ ಮುಖ್ಯಮಂತ್ರಿಗಳು. ಇಲ್ಲ ನೀವೇನ ಡಿಸ್ಟ್ರಿಕ್ಟ್ ಮಂತ್ರಿ ಎದುರಿಗಿದ್ರೆ ಕಡೆ ಹೋಗ್ಬಾರ್ದು ಅಂತ ಎದುರಿದ್ರೆ
ಸಿಲ್ಮುದ್ದೆ ಬೇರೆ ಆಗ್ತದೆ, ಆಮೇಲೆ ಇಲ್ಲಿ ಕಥೆಗಳೇ ಬೇರೆ ಆಗ್ತದೆ. ನಿಜ, 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 ನಿಜ. ಆಗಬಾರ್ದು ಅಂತ ಹೇಳಿ ನಿಜ, yes. ನಾನು ಮುಖ್ಯಮಂತ್ರಿಗಳಿಗೆ ಈ ಟೈಮ್ನಲ್ಲಿ ಒತ್ತಾಯ ಮಾಡ್ತೀನಿ. 30-35 ವರ್ಷಗಳ ಕಾಲ ಸ್ವಾಭಿಮಾನವನ್ನ ನೀವೆಲ್ಲೂ ಹಡ ಇಟ್ಟಿಲ್ಲ. ನೀವು ಗಟ್ಟಿಗೆ ದನಿ ಎತ್ತಿ ಕೆಲಸ ಮಾಡಕ್ಕೆ ಬಂದಿದ್ದೀರಾ. ಇವತ್ತು ಮುಖ್ಯಮಂತ್ರಿಗಳಾಗಿ ಇಂಥ ಕ್ರಮ ತಗೊಂಡಿದ್ರೆ ನೀವು ಕೂತ್ರೆ ಕರ್ನಾಟಕದ ಜನ ಎಲ್ಲರಿಗೂ ಕೂಡ ನಿಮ್ ಬಗ್ಗೆ ಇರ್ತಕ್ಕಂಥ ನಂಬಿಕೆ ದೂರ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಕೂಡಲೇ SP ಮತ್ತು DC ಮೇಲೆ ಕ್ರಮ ತಗೊಂಡು, ಆಶ್ರಮದ ಮೇಲೆ ಕ್ರಮ ತಗೊಂಡು, ಆತನ ಮೇಲೆ ಕೂಡಲೇನೆ ಏನು FIR ಹಾಕಿದ್ರ ಸಾರ್ಜೆಂಟ್ ಅನ್ನು ಹಾಕಬೇಕು. ಉಳಿದಂತ ಕೇಸುಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಏನಿವತ್ತು ಒಂದು ಅಮೆರಿಕದಲ್ಲಿ ಪಾಪ ಅಮಾಯಕ ನವೀನ್ ಜೈಲಲ್ಲಿದ್ದಾರೆ, ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿಸಬೇಕಂತ ನಾನು ಬಹುಜನ ಸಮಾಜ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಜವಾಬ್ದಾರಿ ಜಾಗದಲ್ಲಿದ್ದು ಮುಖ್ಯಮಂತ್ರಿಗಳನ್ನು ಒತ್ತಾಯ ಲಾಸ್ಟ್ ವರ್ಡ್. ಅಧಿಕಾರಿಗಳು ವಿಧಿಬದ್ಧವಾಗಿ ಕಾರ್ಯನಿರ್ವಹಿಸ್ತೇವೆ ಅಂತ ಟ್ರೈನಿಂಗ್ ಮುಗಿಸಿ ಬರುವಾಗ ಒಂದು ಪ್ರಾಮಿಸ್ ತಗೋತಾರೆ, ಪ್ರಾಮಿಸ್ ಮಾಡ್ತಾರೆ. ಪ್ರಕಾರ ಎಲ್ಲ ಕಡೆ ಇದೆ ಸರ್, ರಾಜಕಾರಣಿಗಳು ಮಾಡ್ತಾರೆ, ಅಧಿಕಾರಿಗಳು ಮಾಡ್ತಾರೆ, ಬಟ್ ಆ ರೀತಿ ನಡ್ಕೋಬೇಕಲ್ಲ. ನಿಜ ನಿಜ ನಿಜ. ಕನಿಷ್ಠ 25% ವಿಧಿಬದ್ಧವಾಗಿ ಆಡಳಿತ ನಡೆಸಬೇಕು, ಆದೇಶವನ್ನು ಜಾರಿಗೆ ತರಬೇಕು ಅನ್ನುವ ಕಮಿಟ್ಮೆಂಟ್ ಅವ್ರು ಕೃತಿಯನ್ನು ತೋರಿಸಬೇಕು. ನಿಜ 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 ನಿಜ. ಸರ್ ನಮ್ಮ ಜಿಲ್ಲೆನಲ್ಲಿ ಈ ತರದೊಂದು ಪದೇ ಪದೇ ಈ ಟಿವಿಗಳಲ್ಲಿ ಬಂದು ಈ ರೀತಿ ಮಕ್ಕಳ ಮೇಲೆ, ಹೆಂಗಸರ ಮೇಲೆ ಮತ್ತೆ ಅಮಾಯಕರ ಮೇಲೆ ಈ ರೀತಿ ಮಾಡ್ತಾ ಇದ್ದಾರೆ. ಇಂಥದ್ದೊಂದು ಆಶ್ರಮ ಇದೆ, ಇಂಥದ್ದೊಬ್ಬ ಸ್ವಾಮಿ ಇದ್ದಾನೆ ಅನ್ನೋದು ನಮ್ಮ ಜಿಲ್ಲೆಗೆ, ನಮಗೆ ಅವಮಾನ. ದಯಮಾಡಿ ನಮ್ಮೆಲ್ಲಾ ಜಿಲ್ಲಾ ಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಎಲ್ಲಾ ಪಕ್ಷದ ನಾಯಕರುಗಳನ್ನು ಕೇಳ್ಕೊಳ್ತೇನೆ, ದಯವಿಟ್ಟು ಈ ಆಶ್ರಮವನ್ನ ಸರ್ಕಾರಕ್ಕೂ ಕೇಳ್ಕೊಳ್ತೀನಿ, ಈ ಆಶ್ರಮವನ್ನು ಮೊದಲು ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡಿ, ಆಶ್ರಮದ ಇವ್ರನ್ನ ಆಶ್ರಮನೇ ಗಡಿಪಾರು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಪಾಟೀಲ್ ಸಾಕಷ್ಟು ಮಾತಾಡಿದ್ರಿ. ಮರ್ಲಿಂಗೇಗೌಡ್ರೆ, ಮಸನವ್ರೆ, ಥ್ಯಾಂಕ್ ಯು ವೆರಿ ಮಚ್. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ನಾವು ಕೂಡ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಇದೀವಿ. ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಈ ರೀತಿಯ ಮೌನವನ್ನು ವಹಿಸ್ತಾ ಇದ್ದಾರೆ? ನೀವು ಎಷ್ಟು ತಡ ಮಾಡ್ತೀರೋ ಅಷ್ಟು ನಿಮ್ಮ ಮೇಲೆ ಅನುಮಾನಗಳು ಬರ್ತವೆ. ಜಿಲ್ಲಾಧಿಕಾರಿಗಳಿಗೂ ನಾವು ಹೇಳ್ತಾ ಇದೀವಿ, ಜಿಲ್ಲಾಧಿಕಾರಿಗಳು ಒಳ್ಳೆ ಜಿಲ್ಲಾಧಿಕಾರಿಗಳು, ರಾಮನಗರದವರು ವಿಶ್ವತ್ ಅವರ ತುಂಬಾ ಒಳ್ಳೆ ಜಿಲ್ಲಾಧಿಕಾರಿಗಳವರು, ಡಾಕ್ಟರೇಟ್ ಮಾಡ್ಕೊಂಡಿರುವಂತವ್ರು. ನಾನು ಕೇಳ್ತಾ ಇದೀನಿ ತಮಗೆ, ದಯವಿಟ್ಟು ಏನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಾಗ ನೀವು ಅಲ್ಲ ಹಂಗಲ್ಲ ಹಂಗ ಹೇಳಕ್ಕಾಗಲ್ಲ. ಏನು ಅಂತಂದ್ರೆ ಅಟ್ಲೀಸ್ಟ್ ಏನು ಅಂದ್ರೆ ಈಗ ಅವ್ರು ಮೌಖಿಕವಾಗಿ ಕೇಳಿದ್ರು, ಕೊಡ್ಲಿಲ್ಲ ಯಾರು ಕೂಡ. ಲಿಖಿತವಾಗಿ ಕೇಳಿಯಾರ ಅವ್ರು ವರದಿ ಕೊಡಿ ಅಂತ ಹೇಳಿ ಅಂತ. ವರದಿ ಬರಬೇಕು. ವರದಿ ಬಂತು ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಆಕ್ಷನ್ ತಗೊಳಕಾದ್ರೆ ಬಹಳ ಹೊತ್ತು ಉಳಿಯಲ್ಲ, ಆಕ್ಚುಲಿ ತಮ್ಗೊಂದು ಅರ್ಧ ಗಂಟೆ ಸಾಕು. ಆಕ್ಚುಲಿ ತಮ್ಗೊಂದು ಮಾತಾಡಿಲ್ಲ, SP ಗಿಂತ ಜಿಲ್ಲಾಧಿಕಾರಿಗಳನ್ನೇ ಡಿಸ್ಟ್ರಿಕ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಅವರು ಖಂಡಿತವಾಗ್ಲೂ ನಿಮ್ಗೆ ಅವರಿಗಿಂತ ಮೇಲೆ ಇಡೀ ಜಿಲ್ಲೆ ಸಂಪೂರ್ಣ DC ಅವರದು. ಎಸ್ ಸರ್, ಇಡೀ ಜಿಲ್ಲೆಯ ಜವಾಬ್ದಾರಿ ನಿಮಗಿದೆ. ನೀವು ಹೊಸ ಬಂದಿರಿ, ನಿಜ ಒಪ್ಕೊಳ್ಳೋಣ. ಆದ್ರೆ ಈ ರೀತಿಯ ಒಂದು ಮನೋಭಾವನೆಯನ್ನು ತೋರಿಸಬೇಡಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮುಂದಕ್ಕೊಂದು ಹೆಜ್ಜೆ ಇಡಬೇಕು ಅನ್ನುವಂಥದ್ದು. ಉಮಾಶ್ರೀ ಮೇಡಮ್ ಕೂಡ ನಿದ್ರೆ ಕೇಳ್ತಾ ಇದ್ದೀನಿ. ಮೇಡಮ್, ಇಂತಹ ಸಂದರ್ಭದಲ್ಲಿ ಸುಮ್ಮನಿದ್ರೆ ಅನುಮಾನಗಳ ಹುತ್ತ ಹೇಳುತ್ತೆ. ದಯವಿಟ್ಟು ಮಾತಾಡಿ. ಆದ್ರೆ ಒಂದ್ ಮಾತ್ರ ನಿಜ, ಸಂಭಾಜಿ ಅಂತವರಾಗಿರ್ಬೋದು, ನಿತ್ಯಾನಂದನಂತವರಾಗಿರ್ಬೋದು, ಇಲ್ಲಿಂದ ತೊಲಗೋ ತನಕ ನಮ್ಮ ಪ್ರಯತ್ನ ನಿತ್ಯ ನಿರಂತರವಾಗಿ ಮುಂದುವರಿತಾ ಇರುತ್ತೆ ಖಂಡಿತವಾಗ್ಲು ಅಂತ ಹೇಳ್ದ. ಹೌದು, ಅವರು ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೇಳ್ಕೊಂಡೇ ಮಾತ್ರ ಹೇಳ್ತಾ ಇರುವಂತದ್ದು. ನಮ್ಮ ಪ್ರಯತ್ನ ಇದರ ವಿರುದ್ಧ ಹೋರಾಟ ನಿರಂತರವಾಗಿ ಸಾಗ್ತಾ ಇರುತ್ತೆ. ಆ ಮಕ್ಕಳುಗಳು ಎಲ್ಲಿ ತನಕ ಮುಕ್ತಿ ಪಡೆಯಲು ಅಲ್ಲಿ ತನಕ ನಮ್ಮ ಹೋರಾಟ ನಿತ್ಯ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.